ರಾತ್ರಿ ವೇಳೆ ಲೋಕಾ ಕಚೇರಿಗೆ ಮೂರನೇ ಆರೋಪಿ ಮಲ್ಲಿಕಾರ್ಜುನ ಸ್ವಾಮಿ ಭೇಟಿ ಕೊಟ್ಟಂತ ವಿಚಾರ. ಈ ವಿಚಾರ ಅಧಿವೇಶನದಲ್ಲಿ ಚರ್ಚೆ ಮಾಡ್ತೀನಿ. ಪಬ್ಲಿಕ್ ಟಿವಿಗೆ ಬಿಜೆಪಿ ಶಾಸಕ ಶ್ರೀವತ್ಸ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾತ್ರಿ ವೇಳೆ ಎಸ್ಪಿ ಭೇಟಿ ಮಾಡುವ ಅವಶ್ಯಕತೆ ಏನಿತ್ತು? ಯಾವ ಕಾರಣಕ್ಕಾಗಿ ಓರ್ವ ಆರೋಪಿ ರಾತ್ರಿ ಭೇಟಿಯನ್ನ ಮಾಡಿದ್ರು? ಎಸ್ಪಿ ಮೇಲೆ ಕ್ರಮ ಕೈಗೊಳ್ಳುವಂತೆ ಉನ್ನತ ಅಧಿಕಾರಿಗಳಿಗೆ ಪತ್ರವನ್ನ ಬರೆಯುತ್ತೇನೆ ಅಂತ ಪಬ್ಲಿಕ್ ಟಿವಿಗೆ ಬಿಜೆಪಿ ಶಾಸಕ ಶ್ರೀವತ್ಸ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೂರನೇ ಆರೋಪಿಯಾದಂಥ ಮಲ್ಲಿಕಾರ್ಜುನ ಸ್ವಾಮಿ ರಾತ್ರಿ ವೇಳೆ ಲೋಕಾಯುಕ್ತ ಎಸ್ಪಿ ಅವರನ್ನ ಭೇಟಿ ಮಾಡಿದ್ರು. ಆ ನಿಟ್ಟಿನಲ್ಲಿ ಈಗ ಆರೋಪವನ್ನ ಮಾಡ್ತಾ ಇದ್ದಾರೆ. ಪತ್ನಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ 14 ಸೈಟ್ಗಳನ್ನ ಪಡೆದಂಥ ವಿಚಾರ ಈಗ ಲೋಕಾಯುಕ್ತದಲ್ಲಿ ತೀವ್ರವಾದಂಥ ತನಿಖೆ ಆಗ್ತಾಯಿದೆ. ಇದೇ ವೇಳೆಯಲ್ಲೇ ರಾತ್ರಿಯ ವೇಳೆಯಲ್ಲಿ ಈ ಪ್ರಕರಣದ ಮೂರನೇ ಆರೋಪಿ ಆಗಿರುವಂತಹ ಮಲ್ಲಿಕಾರ್ಜುನ ಸ್ವಾಮಿ ಅಂದರೆ ಸಿದ್ದರಾಮಯ್ಯನವರ ಬಾಮೈದ ಲೋಕಾಯುಕ್ತ ಅವರನ್ನು ಭೇಟಿ ಮಾಡಿರುವಂಥದ್ದು ದೊಡ್ಡ ಮಟ್ಟದ ಅನುಮಾನಗಳು ಕೂಡ ಕಾರಣವಾಗಿದೆ. ಈಗ ಇದ್ರ ಬಗ್ಗೆ ಮಾತನಾಡೋಕ್ಕೆ ಸ್ವತಃ ಬಿಜೆಪಿಯ ಶಾಸಕರು ಜೊತೆಗೆ ಈ ವಿಚಾರವನ್ನು ಮುನ್ನೆಲೆಗೆ ತಂದಂತಹ ಶ್ರೀವತ್ಸ ಅವರಿಗೆ ನಮ್ಮ ಜೊತೆಲಿದ್ದಾರೆ. ಸರ್, ಪ್ರಮುಖವಾಗಿ ತಾವು ಗಮನಿಸಿರ್ಬೋದು, ರಾತ್ರಿಯ ವೇಳೆಯಲ್ಲಿ ಆರೋಪಿ ಸ್ಥಾನದಲ್ಲಿರುವಂಥವರು ಲೋಕಾಯುಕ್ತರನ್ನು ಭೇಟಿ ಮಾಡಿದ್ದಾರೆ. ಇದು ಭಾಳಷ್ಟು ಅನುಮಾನಗಳಿಗೂ ಕೂಡ ಈಗ ಕಾರಣವಾಗಿದೆ. ತಾವು ಇದನ್ನು ಯಾವ ದೃಷ್ಟಿಯಲ್ಲಿ ನೋಡ್ತಾ ಇದ್ದೀರಿ? ನಾನು ಈ ರಾಜ್ಯದಲ್ಲೇ ಸರ್ಕಾರ ಇದೆ, A1 ಸರ್ಕಾರ. ಇದು A1 ಸರ್ಕಾರ ಅಂತ ಹೇಳಿದ್ರೆ ಅಕ್ಯೂಸ್ಡ್ 1 ಸರ್ಕಾರ. ಅಕ್ಯೂಸ್ಡ್ 1 ಸರ್ಕಾರದಲ್ಲಿ A3 ಲೋಕಾಯುಕ್ತ ಭೇಟಿ ಮಾಡ್ತಾರೆ ಅನ್ನೋದು ನನಗನ್ಸುತ್ತೆ ಎಷ್ಟರ ಮಟ್ಟಿಗೆ ಸರಿ. ಇದು ಅದು ರಾತ್ರಿ ಹೊತ್ತಲ್ಲಿ A3 ಅಂತ ಅವರು ಲೋಕಾಯುಕ್ತದ ಕಚೇರಿಗೆ ಹೋಗಬೇಕು ಅಂದರೆ ಯಾವಾಗ ಹೋಗಬೇಕು? ಒಂದು ನೋಟಿಸ್ ಇಶ್ಯೂ ಮಾಡಬೇಕು, ನೀವು ಬನ್ನಿ ಇಂಥ ಟೈಮಲ್ಲಿ ಹಿಂಗೆ ಕರಿಬೇಕು. ಏನೂ ಇಲ್ಲ, ಎಂತಿಲ್ಲ, ರಾತ್ರಿ 9 ಕಾಲಿಗೆ ಹೋಗ್ತಾರೆ ಅಂದರೆ ಅದು ಈ ಸರ್ಕಾರದಲ್ಲೇ ಇವೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ. ಯಾಕೆಂತ ಹೇಳಿದ್ರೆ A1 ಕರೆದು ವಿಚಾರ ಮಾಡ್ತಾರೆ, A2 ಎಲ್ಲಿ ಮಾಡಿದ್ದಾರೆ ಅಂತ ಹೇಳಲ್ಲ, A3 ರಾತ್ರಿ ಹೊತ್ತು ಭೇಟಿ ಮಾಡ್ತಾರೆ ಲೋಕಾಯುಕ್ತ. ಅದಕ್ಕೆ ನಾವು ಪ್ರಾರಂಭದಿಂದನೇ ಹೇಳ್ತಾ ಇದ್ವಿ, ಈ ಲೋಕಾಯುಕ್ತ ತನಿಖೆಯ ಮೇಲೆ ನಮಗೆ ನಂಬಿಕೆ ಇಲ್ಲ. ಯಾಕೆಂದರೆ ಒಬ್ಬರು ಜಿಲ್ಲಾ ಮಟ್ಟದ ಅಧಿಕಾರಿ ಮುಖ್ಯಮಂತ್ರಿನೋ ಅವ್ರ ಪತ್ನಿನೋ ಅವ್ರ ಬಾಮೈದ ಅವ್ರನ್ನ ಕರೆದು ಎನ್ಕ್ವೈರಿ ಮಾಡುವಷ್ಟು ಮಟ್ಟಿಗೆ ಆಗೋದಿಲ್ಲ. ಹಾಗಾಗಿ ಜಿಲ್ಲಾ ಮಟ್ಟದ ಅಧಿಕಾರಿ ಬೇಡ, CBI ಕೊಡಿ ಅನ್ನುವಂಥ ಕೂಗನ್ನು ನಾವು ಹೈಕೋರ್ಟಲ್ಲಿ ಹಾಕಿದ್ದೀವಿ. ಅಂಥ ಸಂದರ್ಭದಲ್ಲಿ ಬೆಳಗ್ಗೆ ಪಾಲಯ್ಯನವ್ರಿಗೆ, ನಟೇಶ್ ಅವರಿಗೆಲ್ಲ ಕರೆದು ನೋಟಿಸ್ ಕೊಡ್ತಾರೆ, ಮಲ್ಲಿಕಾರ್ಜುನ ಸ್ವಾಮಿಗೆ ನೋಟಿಸೇ ಕೊಡದೆ ಭೇಟಿ ಮಾಡ್ತಾರೆ ಅನ್ನೋ ದುರಂತ. ತನಿಖೆ ಆಗಬೇಕು. ಹಿರಿಯ ಅಧಿಕಾರಿಗಳಿಗೆ ಇವತ್ತು ನಾನು ಲೆಟ್ರ್ ಬರೆಯೋರಿದ್ದೀನಿ, ಲೋಕಾಯುಕ್ತದ ಹಿರಿಯ ಅಧಿಕಾರಿಗಳಿಗೆ, ನಿಮ್ಮ ಅನುಮತಿ ತೆಗೆದುಕೊಂಡಿದ್ರಾ? ರಾತ್ರಿ ಭೇಟಿ ಮಾಡೋಕ್ಕೆ ಯಾರ ಥರ ಅನುಮತಿ ತೆಗೆದುಕೊಂಡು ಲೋಕಾಯುಕ್ತದ ಮೈಸೂರಿನ ಅಧಿಕಾರಿ A3 ಭೇಟಿ ಮಾಡಿದ್ರಾ ಅನ್ನುವಂಥದ್ದನ್ನು ಕೇಳೋನಿದ್ದೀನಿ. ಇದೆಯಲ್ಲ, ಇನ್ನು ಮುಂದಕ್ಕೆ ಔಷಧಿದೆ 9ನೇ ತಾರೀಕು, ಇದೇ ಒಂದು ದೊಡ್ಡ ಸಬ್ಜೆಕ್ಟ್ ಆಗುತ್ತೆ. ಲೋಕಾಯುಕ್ತದ ಮೇಲೆ ನಂಬಿಕೆ ಇಲ್ಲ, ಲೋಕಾಯುಕ್ತನ ರಾತ್ರಿ ಭೇಟಿ ಮಾಡೋದು ಒಪ್ತಕ್ಕದ್ದೆಲ್ಲ, ತನಿಖೆ ಆಗಬೇಕು. ಸರ್, ಯಾಕಂದರೆ ಅವತ್ತು ಪ್ರಾಧಿಕಾರದ ಮಾಜಿ ಆಯುಕ್ತ ನಟೇಶ್ ಅವ್ರದ್ದು ವಿಚಾರಣೆ ಬೆಳಿಗ್ಗೆಯಿಂದ ನಡೆಯುತ್ತೆ. ಬೆಳಗ್ಗೆ 10 ನಡೆಯುತ್ತೆ, 6:45 ಅವ್ರ ವಿಚಾರ ಮುಗಿಯುತ್ತೆ. ಅವರು ವಿಚಾರಣೆ ಮುಗಿದಂಥ 3/4 ಗಂಟೆಯಲ್ಲೇ ಇವರ ಎಂಟ್ರಿ ಆಗುತ್ತೆ ಅನ್ನೋದಾದರೆ ಅಷ್ಟೊಂದು ತುರ್ತು ಇರುತ್ತಾ ಒಬ್ಬ ಆರೋಪಿಗೆ ಆ ಸ್ಥಾನಕ್ಕೆ ಬರೋಕ್ಕೆ? ಖಂಡಿತ ಇರಲ್ಲ. ಲೋಕಾಯುಕ್ತಿಗೆ ತುರ್ತಿದ್ರೆ ಇದ್ರ ಮಧ್ಯೆ ಯಾರನ್ನೆಲ್ಲ ರೈಡ್ ಮಾಡಬೇಕಾಗಿತ್ತು, ಮೂಡಾಗಿ ಹೋಗ್ಬೇಕಾಗಿತ್ತು. ಇವತ್ತಿನವರೆಗೂ ಮಾಡೇ ಇಲ್ವಲ್ಲ, ಕೋರ್ಟ್ ಜಡ್ಜ್ಮೆಂಟ್ ಬಂದ ಮೇಲೂ. ಹಾಗೆ A3 ಎನ್ಕ್ವೈರಿ ಮಾಡಬೇಕಾದ್ರೆ ನೋಟಿಸ್ ಕೊಡಬೇಕಾಗಿತ್ತು. 3/4 ಗಂಟೆ ಕಾಲದಲ್ಲಿ ಬಂದು ಭೇಟಿ ಮಾಡಿಸೋದಂಥದ್ದು ಏನಿತ್ತು ಅದನ್ನು ಆಫೀಸಿಗೆ ಕರೆಸ್ಕೊಂಡು. ಅಂದರೆ ಇಷ್ಟು ರಾಜಾರೋಷವಾಗಿ ಒಬ್ಬ A3 ಲೋಕಾಯುಕ್ತ ತನಿಖಾ ಸಂಸ್ಥೆಗೆ ಸಂಜೆ ಹೊತ್ತು 7 ಗಂಟೆ 8 ಗಂಟೆಗೆ ಹೋಗ್ತಾರೆ ಅಂದರೆ ಏನಿದ್ರ ಅರ್ಥ? ಯಾಕೆ ಆ ಟೈಮಲ್ಲಿ ಕರೆಸ್ಕೊಂಡಿದ್ದಾದರೂ ಯಾಕೆ SP ಅವರನ್ನು ಭೇಟಿ ಮಾಡಿದ್ರು? ಏನಿದರ ಹಿನ್ನೆಲೆ? ಒಟ್ಟಾರೆ ತನಿಖೆ ಹಳ್ಳಾಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಏನೋ ಅಂತ ಅನಿಸುತ್ತೆ. ಅದಕ್ಕೆ ಹೇಳಿದ್ದು, ಹಿರಿಯ ಅಧಿಕಾರಿಗಳು ತನಿಖೆ ಮಾಡಬೇಕು. SP ಹೆಂಗೆ ಅವ್ರನ್ನ ಭೇಟಿ ಮಾಡಿದ್ರು, ಅನುಮತಿ ತೆಗೆದುಕೊಂಡಿದ್ರಾ, A3 ರಾತ್ರಿ ಹೊತ್ತು ಭೇಟಿ ಮಾಡೋಕ್ಕೆ ಎಲ್ಲಾದರೂ ಪ್ರಾವಿಷನ್ ಇದೆಯಾ, ನೋಟಿಸ್ ಕೊಟ್ಟಿದ್ದಾರಾ, ಅವ್ರು ಲಾಗ್ ಬುಕ್ಕಲ್ಲಿ ಬರ್ಕೊಂಡಿದ್ದಾರಾ ಇಂಥವನ್ನ ಸಂದರ್ಶನ ಮಾಡಿದ್ದೀನಿ ನಾನು ಅಂತ. ಇದೆಲ್ಲವೂ ತನಿಖೆ ಆಗಬೇಕು, ಇದೆಲ್ಲವೂ ಕೋರ್ಟನ್ನ ಗಮನಕ್ಕೆ ತರಬೇಕು. ಅದು ಡಾಕ್ಯುಮೆಂಟ್ ಏನೋ ಕೊಡೋಕ್ಕೆ ಬಂದಿದ್ದೀವಿ ಅಂತ ಒಂದು ಸಮಾಜೇಶಿ ಕೊಡೋ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಏನು ಡಾಕ್ಯುಮೆಂಟ್ ರಾತ್ರಿ ಯಾಕೆ ಕೊಡ್ಬೇಕು? ಬೆಳಗ್ಗೆ ಯಾಕೆ ಬರಲಿಲ್ಲ? ಹಂಗಾರೆ ಬೆಳಗ್ಗೆ ಕ್ಲರಿಕಲ್ ಸೈಡಲ್ಲಿ ಕೊಟ್ಬಿಟ್ಟು ಟಸ್ ಹಾಕ್ಸ್ಕೊಂಡು ಹೋಗ್ಬೋದಾಗಿತ್ತಲ್ಲ ಸೀಲು. ರಾತ್ರಿ 7:45 8 ಗಂಟೆಲಿ ಯಾಕೆ ಬಂದಿದ್ರು ಅಂತ ಅದೇ ನಮಗೆ ಗುಮಾನೆ ಬಂದಿರೋದು. ಪಾರದರ್ಶಕವಾಗಿ ತನಿಖಾ ಸಂಸ್ಥೆನೂ ನಡ್ಕೋಬೇಕು. ತನಿಖಾ ಸಂಸ್ಥೆ ಹಿರಿಯ ಅಧಿಕಾರಿಗಳು ಅದನ್ನು ಸಾರ್ವಜನಿಕರಿಗೆ ಗೊತ್ತಾಗಂಗೆ ಮಾಡಬೇಕಾಗಿತ್ತಲ್ಲ. ನಟೇಶ್ ಬರೋದು ಗೊತ್ತಾಗುತ್ತೆ, ಪಾಲಯ್ಯನವ್ರು ಬರೋದು ಗೊತ್ತಾಗುತ್ತೆ, CM ಸಾಹೇಬರು ಬರೋದು ಗೊತ್ತಾಗುತ್ತೆ. A2 ಎಲ್ಲಿ ತನಿಖೆ ಮಾಡೋದ್ರು ಅಂತಲೇ ಗೊತ್ತಾಗಲಿಲ್ವಲ್ಲ. ಈ ಸಂದರ್ಭದಲ್ಲಿ A3 ರಾತ್ರಿ ಹೊತ್ತು ಯಾಕೆ ಕದ್ದು ಮುಚ್ಚಿ ಮಾಡ್ತಾರೆ? ಅದನ್ನಾರು ಮಾಧ್ಯಮ ಕೇಳ್ಬೋದಾಗಿತ್ತಲ್ಲ. ನಾನು ರಾತ್ರಿ ತುರ್ತಿದೆ,
ಬನ್ನಿ ಮಾಧ್ಯಮದವ್ರು ವಿಜುವಲ್ಸ್ ತಗೊಳ್ಳಿ ಅಂತ. ಅದರಲ್ಲೇನಿದೆ, ಹೊರಗಡೆಯಿಂದ ವಿಜುವಲ್ಸ್ ತೊಗೊಳಕ್ಕೆ ಯಾಕೆ ಬಿಡಲಿಲ್ಲ? ನಿಮ್ಮ ಆದಿಯಾಗಿ ದೂರುದಾರರು ಕೂಡ ಲೋಕಾಯುಕ್ತರ ಬಗ್ಗೆ ಅನುಮಾನಗಳನ್ನ ವ್ಯಕ್ತಪಡಿಸ್ತಾರೆ. ಅದಕ್ಕೆ ಈ ಒಂದು ಬೆಳವಣಿಗೆ ಪುಷ್ಟಿ ಕೊಡ್ತಾ ಇದೆ ಅಂತ. ಖಂಡಿತ ಪುಷ್ಟಿ ಕೊಡ್ತಾ ಇದೆ. ಬಿ ರಿಪೋರ್ಟ್ ಹಾಕ್ತಾರೆ ಅನ್ನುವಂಥದ್ದೇನು ಈಗಾಗಲೇ ಸಂಶಯ ಬಂದಿದೆ. ಅದಕ್ಕೆ ಪೂರಕವಾಗಿ ಇವೆಲ್ಲ ನಡೀತಾ ಇದೆ. ಏನೇನಲ್ಲ ಇವರು ಏನೇನು ಮಾಡ್ತಾರೆ ಅಂತಲೇ ಅರ್ಥ ಆಗಲ್ಲ. ಮುಖ್ಯಮಂತ್ರಿಯನ್ನು ಒಬ್ಬ ಜಿಲ್ಲಾ ಮಟ್ಟದ ಅಧಿಕಾರಿ ಎನ್ಕ್ವೈರಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇವ್ರದ್ದು ಏನೂ ತಪ್ಪಿಲ್ಲ ಅನ್ನುವಂಥ ರೀತಿಯಲ್ಲಿ ವರದಿ ಮಾಡ್ತಾರೆ ಅಂತ ಇದೆ. ಕೋರ್ಟ್ ಹೇಳಿದೆ ಇವರು ತಪ್ಪು ಮಾಡಿದ್ದಾರೆ ಅಂತ. ಕೋರ್ಟ್ಗಿಂತ ಎಸ್ ಪಿ ದೊಡ್ಡವರ ಹಂಗಾರೆ, ನ್ಯಾಯಾಧೀಶರಿಗಿಂತ ದೊಡ್ಡವರ? ಎರಡು ಕೋರ್ಟ್ ಹೇಳಿದೆಯಲ್ಲ, ಎಲ್ಲೋ ಒಂದು ಕಡೆ ಇದನ್ನು ಹಳ್ಳಾಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಹಿರಿಯ ಅಧಿಕಾರಿಗಳು ಮೈಸೂರಿನ ಲೋಕಾಯುಕ್ತ ಎಸ್ ಪಿ ಅವ್ರ ಮೇಲೆ ಕ್ರಮ ತಗೋಬೇಕು. ಯಾಕೆ ಇಷ್ಟೊತ್ತಲ್ಲಿ ಭೇಟಿ ಮಾಡಿದೆ, ಯಾರನ್ನು ಕೇಳಿ ಭೇಟಿ ಮಾಡಿದ್ರಿ, ಇಷ್ಟೊತ್ತಲ್ಲಿ ಭೇಟಿ ಮಾಡೋಕ್ಕೆ ಪ್ರಾವಿಷನ್ ಇದೆಯಾ, ರೈಡ್ ಮಾಡೋಕ್ಕಿರ್ಬೋದೇನೋ, ಆದರೆ ಭೇಟಿ ಮಾಡೋಕ್ಕಿದೆಯಾ ಅನ್ನೋದು ಸಂಶಯ ಇದೆ. ಇದಕ್ಕೆ ಹಿರಿಯ ಅಧಿಕಾರಿಗಳು ಖಂಡಿತ ಸೆಷನ್ನಲ್ಲಿ ಈ ವಿಷಯವನ್ನು ತೆಗೆದುಕೊತೀನಿ. ಸರ್, ಈಗಾಗಲೇ ನೀವು ಒಂದು ಪತ್ರವನ್ನು ಬರೆದಿದ್ದೀರಿ 50-50ಗೆ ಸಂಬಂಧಪಟ್ಟಂತೆ. ಏನು ಕ್ರಮ ಆಗ್ತಾ ಇದೆ? ಏನಾದರೂ ಆರ್ಡ್ರ್ ಆಗೋ ಪರಿಸ್ಥಿತಿ? ನಿನ್ನೆ ನಾನು ನಗರಾಭಿವೃದ್ಧಿ ಇವ್ರನ್ನ ಪ್ರಿನ್ಸಿಪಲ್ ಸೆಕ್ರೆಟರಿಯವ್ರನ್ನ ಭೇಟಿ ಮಾಡಿದ್ದೀನಿ. DPRಗೆ ಹೊತ್ತಾಕಿದಾರಂತೆ. ಅಲ್ಲಿಂದ ದೇಸಾಯಿ ಆಯೋಗಕ್ಕೆ ಹೋಗಿ ಬರುತ್ತೆ ಅನ್ನುವಂಥದ್ದನ್ನು ನಾವು ಶಿಸ್ತು ಕ್ರಮಕ್ಕೆ ಮಾಡ್ತಾಯಿದ್ದೀವಿ ಅಂತ ಹೇಳಿದ್ದಾರೆ. 50-50 ಅನುಪಾತದ ಪ್ಲ್ಯಾನ್ ಸ್ಯಾಂಕ್ಷನ್ನು ಮತ್ತು ಕೊಟ್ಟಿರೋದನ್ನು ವಿಡ್ರಾ ಮಾಡೋದಕ್ಕೂ ಲೆಟ್ರ್ ಕೊಟ್ಟಿದ್ದೀನಿ ಅಂತ ಹೇಳಿದೆ. ಇಲ್ಲ, ಅದನ್ನು ನಾವು ಗಮನ ಹರಿಸೋದಕ್ಕೆ ದೇಸಾಯಿ ಆಯೋಗಗಳು ಒಂದು ಕಮಿಷನ್ ನೇಮಕ ಆದಮೇಲೆ ಅವ್ರು ಏನು ರಿಪೋರ್ಟ್ ಕೊಡ್ತಾರೆ ಅನ್ನೋದ್ರ ಮೇಲೆ ಇದೆಲ್ಲ ಮಾಡೋಕ್ಕಾಗತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ದೇಸಾಯಿ ಆಯೋಗಕ್ಕೂ ಒಂದು ಲೆಟ್ರನ್ನ ಕೊಡುವಂಥ ಕೆಲಸವನ್ನು ಮಾಡಿದ್ದೀನಿ. ನನಗನ್ಸಿದ್ದು 30ನೇ ತಾರೀಕಿನ ಮೂಡಾ ಸಬ್ಜೆಕ್ಟಲ್ಲಿ ಇದೂ ಒಂದು ಸಬ್ಜೆಕ್ಟಾಗಿ ಬರುತ್ತೆ. ಎರಡನೇದು, ಮೂಡಾದ ಈಗಿನ ಅಧ್ಯಕ್ಷರು ಜಿಲ್ಲಾಧಿಕಾರಿಗಳು ಹಿಂದಿನ ಜಿಲ್ಲಾಧಿಕಾರಿಗಳೇನು ಸರ್ಕಾರಕ್ಕೆ ಪತ್ರ ಬರೆದಿದ್ರು, ಮೂಡಾಗೆ ಆರ್ಥಿಕ ನಷ್ಟ ಉಂಟಾಗಿದೆ, ಕಮಿಷನರ್ ಮಾಡಿದ್ದಾರೆ ಅಂತ. ಅದಾದಮೇಲೆ ಆಗಿನ ಜಿಲ್ಲಾಧಿಕಾರಿ ಆಗಲಿ ಆಗಿನ ಕಮಿಷನರ್ ಆಗಲಿ ಇವರಿಬ್ಬರ ವಿರುದ್ಧ ಕಂಪ್ಲೇಂಟ್ ದಾಖಲು ಮಾಡಿಲ್ಲ. ಹಾಗಾಗಿ ನಾನು 30ನೇ ತಾರೀಕು ನಮ್ಮ ಸಭೆಯಲ್ಲಿ ಜಿಲ್ಲಾಧಿಕಾರಿನೇ ಲಕ್ಷ್ಮೀಪುರಂ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡಬೇಕು. ಇಬ್ಬರು ಕಮಿಷನರ್ ಮೇಲೆ, ಇಬ್ಬರು ಯಾರ್ಯಾರೆಲ್ಲ TPM ಇದ್ದರು, ಯಾರೆಲ್ಲ ಇವರಿದ್ದರು, ಅವ್ರ ಮೇಲೆ ಕಂಪ್ಲೇಂಟನ್ನು ಡಾಡ್ಜ್ ಮಾಡೋ ಥರ ಮಾಡಬೇಕು ಅಂತ ಮಾಡಿದ್ದೀನಿ. ನೋಡೋಣ 30ನೇ ತಾರೀಕು ಏನಾದರೂ ತೀರ್ಮಾನ ಆಗ್ಬೋದಾ? ಈ ನಕ್ಷೆಗಳನ್ನ ಪರ್ಮಿಷನ್ ಕೊಡದೇ ಇರೋವಂಥದ್ದು ಅಥವಾ ಆ ವಿಚಾರದಲ್ಲಿ ಒಂದು ಆದೇಶ ಏನಾದ್ರು ಒಂದು ತೀರ್ಮಾನ ಆಗ್ಬೋದು. ಅದಕ್ಕೆ ಸಂಬಂಧಪಟ್ಟಂಗೆ ಮತ್ತು ನಾವು ದಟ್ಟಗಳಿಗೆ ಸಂಬಂಧಪಟ್ಟಂಗೆ ಏನಾದ್ರು ಒಂದು ತೀರ್ಮಾನ ಆಗ್ಬೋದು ಅನ್ನೋ ನಿರೀಕ್ಷೆಯಲ್ಲಿದ್ದೀನಿ. ಇದು ಶಾಸಕರಾಗಿರುವಂಥ ಶ್ರೀವಾಸ್ ಅವರ ಮಾತು. ಅಂದರೆ ಮೊನ್ನೆ ರಾತ್ರಿ ಮಲ್ಲಿಕಾರ್ಜುನ ಸ್ವಾಮಿ ಲೋಕಾಯುಕ್ತ ಕಚೇರಿಗೆ ಭೇಟಿ ಮಾಡಿದಂತಹ ವಿಚಾರವನ್ನು ಸೆಷನ್ನಲ್ಲೂ ಕೂಡ ನಾನು ಚರ್ಚೆಯನ್ನು ಮಾಡ್ತೇನೆ. ಜೊತೆಗೆ ಈ ವಿಚಾರದ ಬಗ್ಗೆ ಹಿರಿಯ ಅಧಿಕಾರಿಗಳು ಲೋಕಾಯುಕ್ತರನ್ನು ಪ್ರಶ್ನಿಸಬೇಕು, ಜೊತೆಗೆ ಅವರ ಮೇಲೆ ಸೂಕ್ತವಾದಂತಹ ಕ್ರಮಗಳನ್ನ ಕೈಗೊಳ್ಳಬೇಕೆನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು.